ಹೊಸ ಅಧ್ಯಾಯ ಅಂದ್ರೆ ಏನ್ ಗೊತ್ತಾ? ನಾವ್ ಮನೆಗೆ ಹೋದ್ರೆ ಎಲ್ರನ್ನು ಕರ್ಕೊಂಡು ಹೋಯ್ತೀವಿ, ಅಕಸ್ಮಾತ್ ನಾವ್ ಕ್ವಾಲಿಫೈಗೆ ಹೋದ್ರೆ ಎಲ್ಲಾರನ್ನು ಹೊಡೆದ್ಬಿಟ್ಟು ಹೋಗ್ತೀವಿ. ಇದೇ ಹೊಸ ಅಧ್ಯಾಯ, ಬರ್ದಿಟ್ಕೊಳ್ರಿ ಹೇಳ್ತೀನಿ. I am Dhoni fans. I am not Chennai fans. I am Dhoni fans. I am not a Chennai fans. I love you Dhoni, but I am not RCB fan and Virat Kohli king. ಈ ಸತಿ ಗೆದ್ದೇ ಒಂದಿಲ್ಲ. ಟ್ರೋಲ್ ಮಾಡೋರ್ಗೆ ಒಂದೇ ಹೇಳ್ಬೇಕು. ಎಲ್ಲಾ ಟೀಮ್ಗೂ ನೀರು ಕುಡಿಸ್ಕೊಂಡ್ ಬರ್ತಾ ಇದೀರಿ, CSK ತಿಕ್ಕ ಹೊಡೆದು ಕಳಿಸ್ತೀರಿ. ಹಾಗನ್ಬಿಟ್ಟು ಕರ್ನಾಟಕದವ್ರಿಲ್ಲ ನಾವು RCB ಸಪೋರ್ಟ್ ಮಾಡಲ್ಲ ಅನ್ನೋದು ಮುಟ್ಟಾಳ್ತನ. ನಮ್ಮನೆ ಯಾವತ್ತೂ ನಮ್ಮನೆ ಮಕ್ಕಳು ಯಾರು ಬಿಡ್ಕೊಡ್ಬಾರ್ದು. ವಿರಾಟ್ ಕೊಹ್ಲಿ ಡೆಲ್ಲಿ ಅವನು, ಹಂಗ ಅಂದ್ಬಿಟ್ಟಿದ್ರೆ ಡೆಲ್ಲಿ ಪ್ಲೇಯರ್ಸ್ ಡೆಲ್ಲಿಗೆ ಆಡ್ಬೇಕಂದ್ರೆ ವಿರಾಟ್ ನಮ್ಮನೆ ಮಗ ಆಗಕ್ಕೆ ಆಗ್ತಿರ್ಲಿಲ್ಲ. ಫಸ್ಟ್ 7 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲ್ತು, ಹಂಗಂದ್ಬಿಟ್ಟು ನಾವು ಯಾರನ್ನೂ ಬ್ಲೇಮ್ ಮಾಡಕ್ ಹೋಗಿಲ್ಲ. ಆದರೆ ಅಲ್ಲಿ ಒಂದು ಮ್ಯಾಚ್ ಸೋತಿದ್ದಕ್ಕ ಪಾಪ ರಾಹುಲ್ ನಾವು ಇವತ್ತು ಬ್ಲೇಮ್ ಮಾಡ್ತಾರೆ. ಹಂಗೆ ಲೆಕ್ಕ ಹಾಕಿದ್ರೆ ನಾವು ಪ್ರತಿ ಮ್ಯಾಚ್ಗೂ ಬ್ಲೇಮ್ ಮಾಡ್ಕೊಬೇಕ, ಆದರೆ ನಾವು ಮಾಡ್ತಾ ಇಲ್ಲ. 100 ಮ್ಯಾಚ್ ಸೋಲ್ಲಿ ಬ್ರೋ, RCB ಬಿಟ್ಕೊಡೋ ಮಾತೇ ಇಲ್ಲ. ಬ್ಯಾಂಗ್ಳೂರಲ್ಲಿ ನಾವು ಹೊಡೆಯೋ ಕಪ್ಪು ನಾವು ಯಾವತ್ತು ಹೊಡಿತೀವೋ ಬ್ಯಾಂಗ್ಳೂರಲ್ಲಿ ಹಬ್ಬ ಮಾಡ್ತೀವಿ. ಇದೇ ಸ್ಟೇಡಿಯಂ ಬೇರೆ ಲೆವೆಲ್ ಆಗಿರುತ್ತೆ. ಇಡೀ ಕರ್ನಾಟಕನೇ ಹಬ್ಬ ಹೋದು, ಉತ್ಸವ RCB ಉತ್ಸವ ನಡೀತಾ ಹೋದು. ಇದು ನಿಜವಾಗ್ಲೂ ಹೊಸ ಅಧ್ಯಾಯ. ಯಾರ್ಯಾರು ಕೀಳಾಗಿ ಮಾತಾಡ್ತಿದ್ರೋ ಅವ್ರಿಗೆಲ್ಲ ಮತ್ತೆ ನಾವು ಹೇಳ್ತೀವಿ, ಇದು ಹೊಸ ಅಧ್ಯಾಯ. ಬೇಕಂದ್ರೆ ಲಕ್ನೋದವ್ರಿಗೆ ನಾವೇ ಬೇಕಾದ್ರೆ RCBದವ್ರಿಗೆ ನಾವೇ ಫಂಡಿಂಗ್ ಕೊಡ್ತೀವಿ. ಕರ್ಕೊಂಬಿಡ್ಗುರು KL ರಾಹುಲ್ನ, ನಮ್ಮ ಹುಡುಗನ ನಮ್ಗೆ ಕರ್ಕೊಂಬಿಡೋಣ. ಗ್ಯಾರಂಟಿ ಗೆಲ್ಲುತ್ತೆ, ನೆಟ್ ರನ್ ರೇಟ್ ಅಲ್ಲೇ ಹೋಗುತ್ತೆ RCBಗೆ ಲಕ್ಕಿದೆ ಈ ಸಲ. ಆ ಲಕ್ಕಿದೆ ಅಂತ ಹೇಳಿದ್ರೆ ಈ ಸಲ ಕಪ್ ನಮ್ದೇ, RCB ಇದೆ. ಸ್ಟಾರ್ಟಿಂಗ್ ಅಲ್ಲೇ ಸೋತಿದ್ರೆ ಅವಾಗ ಲಕ್ ಇರ್ಲಿಲ್ಲ ಅಂತಂತಾನ, ಇಲ್ಲ ಇವಾಗ ಲಕ್ ಬಂದಿದೆ. RCBಗೆ ಲಕ್ಕಿದೆ ಯಾವಾಗ್ಲೂ. ಒಂದು ಕುರಿನ ಫಸ್ಟ್ ಬಿಟ್ಟಿದ್ದೀರಿ, ಇವಾಗ ಬಲಿ ಕೊಟ್ಕೊಂಡ್ ಬರ್ತೀರಿ ಅಷ್ಟೇ, ಇನ್ನೇನಿಲ್ಲ. ಕಪ್ ಗೆಲ್ಲೋದೊಂದೇ ಬಾಕಿ. ನೀರ್ ಕುಡಿಸ್ದಂಗೆ. ಹೌದು, ಎಲ್ಲಾ ಟೀಮ್ಗೂ ನೀರು ಕುಡಿಸ್ಕೊಂಡ್ ಬರ್ತಾ ಇದೀರಿ, CSK ತಿಕ್ಕ ಹೊಡೆದು ಕಳಿಸ್ತೀರಿ ಅಷ್ಟೇ. ಅವನೊಬ್ಬ ಅಲ್ಲೊಬ್ಬ ಹೇಳ್ತಾನೆ ಗೊತ್ತಾ, ಆಲ್ ಸೀಸನ್ AK-47 ಗುಮ್ತಾನೆ, AK-47 ತರ. ಅರ್ಥ ಆಯ್ತಾ? ಓಕೆ ಪಕ್ಕ ವಿರಾಟ್ ಕೊಹ್ಲಿ ಫ್ಯಾನ್ ನೀವು? 100ಗೆ 200%. ಧೋನಿಗಂತೂ ಅಲ್ಲ, ವಿರಾಟ್ಗೊಂದೇ ಈ ಸಲ ಕಪ್ ನಮ್ದು. ಕೆಳಗಡೆಯಿಂದ ಮೇಲೆ ಬರೋದಿದೆಯಲ್ಲ ತುಂಬ ಕಷ್ಟ. ಬರ್ತಿದ್ದೀವಿ, ಇವತ್ತು ಎಲ್ಲಿದ್ದೀವಿ ನೋಡಿ. ಸೊ ಇವತ್ತಿರೋ ಪೊಸಿಷನ್ ನೀವು ನೋಡಿದ್ರೆ, ಇಷ್ಟು ದಿನ ಯಾರ್ಯಾರು ಮಾತಾಡ್ತಿದ್ರಲ್ಲ ಬಾಯಿ ಮುಚ್ಕೊಬೇಕು ಅವರೆಲ್ಲ. ನಮಗೆ ಕಪ್ ಹೊಡಿತೇವೋ ಬಿಡ್ತೇವೋ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚು ಇವತ್ತು ಹೊಡೆದಿದ್ದ ರೇಂಜಲ್ಲಿ ಹೊಡೆದ್ರೆ ಹಬ್ಬ. ಬ್ಯಾಂಗ್ಳೂರಲ್ಲಿ ನಾವು ಹೊಡೆಯೋ ಕಪ್ಪು ನಾವು ಯಾವತ್ತು ಹೊಡಿತೀವೋ ಬ್ಯಾಂಗ್ಳೂರಲ್ಲಿ ಹಬ್ಬ ಮಾಡ್ತೀವಿ. ಇದೇ ಸ್ಟೇಡಿಯಂ ಬೇರೆ ಲೆವೆಲ್ ಆಗಿರುತ್ತೆ. ಇಡೀ ಕರ್ನಾಟಕನೇ ಹಬ್ಬ ಹೋದು, ಉತ್ಸವ RCB ಉತ್ಸವ ನಡೀತಾ ಹೋದು. ಇದು ನಿಜವಾಗ್ಲೂ ಹೊಸ ಅಧ್ಯಾಯ. ಯಾರ್ಯಾರು ಕೀಳಾಗಿ ಮಾತಾಡ್ತಿದ್ರೋ ಅವ್ರಿಗೆಲ್ಲ ಮತ್ತೆ ನಾವು ಹೇಳ್ತೀವಿ, ಇದು ಹೊಸ ಅಧ್ಯಾಯ. KL ರಾಹುಲ್ಗೂ ಲಕ್ನೋದಲ್ಲಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಏನೋ ಪಾಪ ಅವ್ರ ಹತ್ರ ಆಲ್ರೆಡಿ ಮಾತಾಡಿದೀವಿ. KL ರಾಹುಲ್ನ ಮತ್ತೆ RCBಗೆ ತರ ಆಲ್ರೆಡಿ ಮಾತಾಡಿದೀವಿ. ನೆಕ್ಸ್ಟ್ ಇಯರ್ ನಮ್ಮಿದ್ರಲ್ಲೇ ಇರ್ತಾರೆ ಅವರು. ಬೇಕಂದ್ರೆ ಲಕ್ನೋದವ್ರಿಗೆ ನಾವೇ ಬೇಕಾದ್ರೆ RCBದವ್ರಿಗೆ ನಾವೇ ಫಂಡಿಂಗ್ ಕೊಡ್ತೀವಿ. ಕರ್ಕೊಂಬಿಡ್ಗುರು KL ರಾಹುಲ್ನ, ನಮ್ಮ ಹುಡುಗನ ನಮ್ಗೆ ಕರ್ಕೊಂಬಿಡೋಣ. ಸುಮ್ಮನೆ ಅಲ್ಲೋಗಿ ಫ್ಯಾನ್ ಸಪೋರ್ಟ್ ಇದ್ರೆ ಪಕ್ಕ ಹೇಳ್ತಾ ಇದೀವಲ್ಲ ಅದೇ ಫ್ಯಾನ್ಸ್ ಹೇಳ್ತಾ ಇದೀವಲ್ಲ, ಬೇಕಾದ್ರೆ ನಾವೇ ಫಂಡಿಂಗ್ ಕೊಡ್ತೀವಿ, ಕರ್ಕೊಂಬಿಡಿ KL ರಾಹುಲ್ನ ಅಂತ. ಮತ್ತೆ ಕರ್ನಾಟಕಕ್ಕೆ ಬಂದ್ರೆ KL ರಾಹುಲ್ ಆಟ ಅವಾಗ ಟೀಮ್ ಹೇಗಿರುತ್ತೆ, KL ರಾಹುಲ್ ಜೋಶ್ ಇರುತ್ತೆ ನಿಮ್ಗೆ. ರಾಹುಲ್ ಹೆಂಗ್ ಆಡ್ತಾನೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತು, RCBದಲ್ಲಿ ಹೆಂಗ್ ಆಡಿದ ಅಂತ ಗೊತ್ತು. KL ರಾಹುಲ್ನ ಸೆಲೆಕ್ಟ್ ಮಾಡಿಲ್ಲ, ಎಲ್ಲ ಪೊಲಿಟಿಕ್ಸ್ ಬ್ರೋ, ಏನ್ ಮಾಡಕ್ಕಾಗಲ್ಲ. ಪೊಲಿಟಿಕ್ಸ್ ಇವಾಗ ಸೆಂಟ್ರಲ್ ಪೊಲಿಟಿಕ್ಸ್ ತರ ಏನೋ ಗ್ಲಾಮ್ ಬಿಲ್ಲಿಂಗ್ ಏನೋ ಮಾಡ್ತಾ ಇದಾರೆ ಅಂತ. ಇಲ್ಲಿರೋ 9 ಟೀಮು ಪೊಲಿಟಿಕ್ಸ್, ಆದ್ರೆ 1 ಟೀಮ್ ಮಾತ್ರ ನಿಯತಾಗಿ ಆಡ್ತಾರೆ, ಅದೇ ನಮ್ಮ RCB ಇದೆ. RCB ಯಾಕಂದ್ರೆ RCB ಹೋಪ್ ಯಾವತ್ತೂ ಕಳ್ಕೊಳ್ಳಲ್ಲ ಅಂತ ಹೇಳ್ತಿದ್ದೀರಾ ನೀವು? ಕಳ್ಕೊಳೋದು ಇಲ್ಲ. ಅದಕ್ಕೆ ಬ್ರೋ ಫ್ಯಾನ್ ಬೇಸ್ ಇನ್ನೂ ಹಂಗೆ ಗಟ್ಟಿಗಿದೆ. ಎಷ್ಟು ಸತಿ ಸೋತ್ರೂ ನಮ್ ಜೋಶ್ ಇದೇ ತರ ಇರುತ್ತೆ. ನಾವ್ ಹಿಂಗೆ ಮಾತಾಡ್ತೀವಿ, ಗೆದ್ದಾಗ್ ಬಿಡ್ತೀವಾ. ಫಸ್ಟ್ 7 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲ್ತು, ಹಂಗಂದ್ಬಿಟ್ಟು ನಾವು ಯಾರನ್ನೂ ಬ್ಲೇಮ್ ಮಾಡಕ್ ಹೋಗಿಲ್ಲ. ಆದರೆ ಅಲ್ಲಿ 1 ಮ್ಯಾಚ್ ಸೋತಿದ್ದಕ್ಕ ಪಾಪ ರಾಹುಲ್ ನಾವು ಇವತ್ತು ಬ್ಲೇಮ್ ಮಾಡ್ತಾರೆ. ಹಂಗೆ ಲೆಕ್ಕ ಹಾಕಿದ್ರೆ ನಾವು ಪ್ರತಿ ಮ್ಯಾಚ್ಗೂ ಬ್ಲೇಮ್ ಮಾಡ್ಕೊಬೇಕ, ಆದರೆ ನಾವು ಮಾಡ್ತಾ ಇಲ್ಲ. 100 ಮ್ಯಾಚ್ ಸೋಲ್ಲಿ ಬ್ರೋ, RCB ಬಿಟ್ಕೊಡೋ ಮಾತೇ ಇಲ್ಲ. RCB ಯಾವತ್ತು ನಮ್ದು, ನಮ್ಮ ಎಮೋಷನ್, ನಮ್ಮ ಬ್ಲಡ್. ಫೈನಲ್ ಚೆನ್ನೈಯಲ್ಲೇ ಇರೋ ಕಾರಣದಿಂದ ಧೋನಿನೇ ಕಪ್ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಇದ್ ಮಾಡ್ತಾ ಇದ್ರಲ್ಲ. ಹಂಗೇನಾದ್ರು ಹೊಡೆದ್ರೆ ಅದು ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ, ಮತ್ತೆ ಬ್ಯಾನ್ ಆಗ್ತದೆ, ಅದು ನಿಯತ್ತಾಟ ಆಗಲಿ. ಹೊಡೆಯೋದು ಮಾತ್ರ RCBನೇ. ಕ್ವಾಲಿಫೈ ಆಗೇ ಆಗ್ತೀವಿ ಈ ಸತಿ. ಗೆದ್ದೇ ಒಂದಿಲ್ಲ. ಟ್ರೋಲ್ ಮಾಡೋರ್ಗೆ ಒಂದೇ ಹೇಳ್ಬೇಕು. ಸೋಲ್ಕೊಂಡ್ ಗೆಲ್ಲದ್ದು ನಮ್ಮ ಹೊಸ ಅಧ್ಯಾಯ. ಪ್ಲೇಯರ್ಸ್ಗೆ ಹೋಗಿ ಕಪ್ ಹೊಡೆಯೋದು ನಮ್ದು ರೀತಿ. ಈ ಸಲ ಕಪ್ ನಮ್ದು. ಯಾವ ಮ್ಯಾಚ್ ಕೂಡ ಧೋನಿ ಆಡಿರೋದು ನೀವು ನೋಡಿದೀರಾ, ನಾನು ನೋಡಿದ್ದೀನಿ, ಸರಿನಾ? ಯಾವತ್ತಿದ್ರು RCB ಸೋತ್ರು ಗೆದ್ರಿ ಫಾರ್ ಎವರ್ RCB ಅಷ್ಟೇ. ಅಷ್ಟೇ ಬ್ರೋ, ಕಪ್ ನಮ್ದೇ. ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ.
ಸೋತ್ರು ನಮ್ಮದೇ, ಗೆದ್ರು ನಮ್ಮದೇ. ಸೋಲಿ ಬಿಡಲಿ, ನಮ್ಮ ಟೀಮ್ ನಮ್ಮದೇ. RCB ಗೆಲ್ತೀವಿ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಎಷ್ಟೋ ದುಡ್ಡಲ್ಲಿ ಗೆಲ್ಲುತ್ತೆ, ಅಲ್ಲಿವರೆಗೆ ನಾವು ಇಲ್ಲ ಅದು ಗೆಲ್ಲಿ ಬಿಡಲಿ. ಅದು ನಮ್ಮ ಇವಾಗ ಬೇರೆ ಥರ ಲಕ್ನೋವಲ್ಲಿ ರಾಹುಲ್ ಏನೋ ಮಾಡಿದ್ರು, ಸೋತರು ಏನೋ ನಮ್ಮ ಓನರ್ ಅಂದರು. ನಾವು ಆ ಥರ ಇಲ್ಲ. ಸೋಲಿ ಗೆಲ್ಲಿ, ನಮ್ಮ ಕಡೆ ನಮ್ಮ ಟೀಮ್ RCB ನಮ್ಮದು. ಜೀವ ಕೊಡ್ತೀವಿ, ಜೀವ ಅದೇ ರೀ. ಈ ಸಲ ಕಪ್ಪು ನಮ್ಮದೇ, ಯಾವಾಗಲೂ ಕಪ್ ನಮ್ಮದೇ. ಇವಾಗಲ್ಲ, ನಾಳೆ ನಮ್ಮದೇ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಇರೋದು ಚೆನ್ನೈ ಮೇಲೆ. ಇದರಲ್ಲಿ ಫೈನಲ್ ಕ್ವಾಲಿಫೈ ಆಗಕ್ಕೆ ಕ್ವಾಲಿಫೈ ಚೆನ್ನೈ ಮೇಲೆ ಇರೋ ಕಾರಣದಿಂದ ಚೆನ್ನೈ ಗೆಲ್ಲುತ್ತಾ ಇಲ್ಲ RCB ಗೆಲ್ಲುತ್ತೆ? ಆಫ್ ಕೋರ್ಸ್ RCB ಗೆಲ್ಲುತ್ತೆ. ಇವತ್ತು ಚೆನ್ನೈ ಗೆದ್ದಿದೆ, ಸೊ ಟಫ್ ಆಗಿದೆ. ಬಟ್ ನಮಗೂ ಒಂದು ಇದು ಇದೆ. ಬಟ್ ಚೆನ್ನೈ ಇವತ್ತು ಸೋಲ್ಬೇಕಾಗಿತ್ತು. ರನ್ ರೇಟ್ ಮುಖಾಂತರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನಾವು RCB ಫ್ಯಾನು. ರನ್ ರೇಟ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇವತ್ತು ಚೆನ್ನೈ ಸೋಲ್ಬೇಕಾಗಿತ್ತು, ಸೊ ಸೋತೆಲ್ಲ ಗೆದ್ದಿದೆ. ಸೊ ನೆಕ್ಸ್ಟ್ ಏನಿಲ್ಲ, ಚೆನ್ನೈ ಜೊತೆ RCB ಗೆಲ್ಲುತ್ತೆ. RCB ಗೆಲ್ಲುತ್ತೆ ಅಫ್ಕೋರ್ಸ್. ಈಗ ಕೇಳ್ರಿ, ಇಲ್ಲಿ CSKದು 0.5 ಐತೆ, ನಮ್ದು 0.3 ಇದೆ. ನೆಕ್ಸ್ಟ್ SRH ಇನ್ನೂ 2 ಇದೆ, 12 ಐತೆ. 13-14ನೇ ಮ್ಯಾಚ್. ಇನ್ ಕೇಸ್ SRH ಸೋತ್ರೆ ಪ್ಯಾಟ್ ಕಮಿನ್ಸ್ ಇದಾನೆ, ನಾವು ಒಂದೇ ಕಡೆಗೆ ನಂಬೋದು. ಸೋತ್ರೆ ನೆಕ್ಸ್ಟ್ ಇಂಡಿಯಾ RCB ಮತ್ತೆ CSK ಡಿಸೈಡರ್ ಮ್ಯಾಚ್ ಪಕ್ಕ RCB ಹೊಡೆಯುತ್ತೆ. ಯಾಕಂದ್ರೆ ಇವತ್ತು ಕೊಹ್ಲಿನೂ ಆಡಿಲ್ಲ, ಡೂಪ್ಲೆಸಿಸ್ನು ಚೆನ್ನಾಗಿ ಆಡಿಲ್ಲ. ಅಣ್ಣ ಎಲ್ಲ ಮ್ಯಾಚ್ ಹೊಡಕ್ಕಾಗಲ್ಲ. ಕೇಳ್ರಿ, ದೇವರು ಒಬ್ರಿಗಷ್ಟೇ ಹೊರ ಕೊಡೋದು, ಎಲ್ರಿಗೂ ಹೊರ ಕೊಡಕ್ಕಾಗಲ್ಲ. ಬೌಲರ್ಸ್ ಆಡವ್ರೆ. ಕರಣ್ ಶರ್ಮಾ ಒಂದು ಕ್ಯಾಚ್ ಹಿಡ್ದ ಗೊತ್ತಾ? ಆ ಕರಣ್ ಶರ್ಮಾ ಕ್ಯಾಚ್ ವಿರಾಟ್ ಕೊಹ್ಲಿ ಹಿಡಿಯೋ ಕ್ಯಾಚ್, ಅಂತ ಕ್ಯಾಚ್ ಕರಣ್ ಶರ್ಮಾ ಹಿಡ್ದ. ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ರು ದೇವರಾಗ್ತಾರೆ. ಡೆಲ್ಲಿನ ಅಂತ ರಿಷಬ್ ಪಂತ್ ಇಲ್ಲದ ಕಾರಣಕ್ಕೆ ಡೆಲ್ಲಿ ಸೋತಿದೆ ಅಂತ ಕಾರಣ. ಏ ಅಣ್ಣ ಹಂಗೆಲ್ಲ ಇಲ್ಲ. ಅಕ್ಷರ್ ಪಟೇಲ್ ಅವ್ರದ್ದು 50 ರನ್ ನೋಡ್ದ, ಅವ್ರೇನು ಚಾಡ್ಸಿಲ್ವಾ? ನೀವು ಹಂಗಂದ್ರೆ ಡೆಲ್ಲಿ ಅವನು ಇವನಿಲ್ಲ ಅಂತೇಳಿ ನೀವು ಅಂದ್ರಲ್ಲ. ಇವತ್ತು ಕೊಹ್ಲಿ ಔಟ್ ಆದ, ಸೋಲ್ಬೇಕಾಗಿತ್ತು, ಯಾಕೆ ಗೆದ್ದ? ಸೊ ಅದು ಕ್ಯಾಲ್ಕುಲೇಷನ್. ಪಡಿದಾರ ಮತ್ತೆ ವಿಲ್ ಜಾಕ್ಸ್ ಕೈ ಹಿಡಿದಿದ್ದಾರೆ RCBಗೆ ಇವತ್ತು ಅಂತ ಹೇಳಿ. ಅದು ಏನೋ ಒಂದು RCB ಗೆಲ್ತಲ್ವಾ, ನಮಗೆ ಅಷ್ಟು ಖುಷಿ. ಯಾರೇ ಆಡಲಿ, ಯಾರೇ ಬಿಡಲಿ, ನಮ್ಮ ಟೀಮು ನಮಗೆ ಗೆದ್ದಿದೆಯಾ, ಹ್ಯಾಪಿ. ಮುಂದೇನು ಗೆಲ್ಲುತ್ತೆ. ಈ ಸಲ ಕಪ್ ನಮ್ಗೆ. ರಾಹುಲ್ನ ಮತ್ತೆ ಕರ್ನಾಟಕ ಟೀಮ್ಗೆ RCBಗೆ ಕರ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದ್ರೆ ನಂಬರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಡಿಸಪಾಯಿಂಟ್ ಮಾಡಿದ್ದಾರೆ ರಾಹುಲ್ಗೆ ಲೈವ್ ಅಲ್ಲೇ. ಮತ್ತೆ RCB ಫ್ಯಾನ್ಸ್ ಇಲ್ಲ ಬಂದ್ರೆ ಏನಾರ ಕ್ಯಾಪ್ಟನ್ ಆಗಿ KL ರಾವ್ಗೆ ವೆಲ್ಕಮ್ ಮಾಡ್ತೀವಿ, 3ನೇ ಸ್ಥಾನ ಕೊಡ್ತೀವಿ. ಇದು ನಮ್ಮ ಪ್ರಕಾರ, ನನ್ನ ಪ್ರಕಾರ. ಎಲ್ಲಾರ್ದು ಹಂಗೆ. KL ರಾಹುಲ್ಗೆ ಐತೆ ಕೆಪಾಸಿಟಿ ಐತೆ, ಬರ್ಲಿ KL ರಾಹುಲ್ ಕರ್ನಾಟಕ ರತ್ನ. KL ರಾಹುಲ್ಗೆ ಕರ್ನಾಟಕ ರತ್ನ, KL ರಾಹುಲ್ಗೆ. ಇಂಡಿಯನ್ ಟೀಮ್ಗೆ KL ರಾಹುಲ್ನ ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ಸೆಲೆಕ್ಟ್ ಬೇಡ. ಯಾವ್ದೋ ಒಂದು ಟೀಮ್ ಸೆಲೆಕ್ಟ್ ಆಗಿದೆ, ಸೆಲೆಕ್ಟ್ ಆಗಿರೋ ಟೀಮಿಗೆ ಸಪೋರ್ಟ್ ಮಾಡಿ. ಅವ್ನು ಸೆಲೆಕ್ಟ್ ಆಗಿಲ್ಲ, ಇವ್ನು ಸೆಲೆಕ್ಟ್ ಆಗಿಲ್ಲ, ಬೇಡ. ಅದು ಇಂಡಿಯನ್ ಟೀಮ್. ಕರ್ನಾಟಕ ಪ್ಲೇಯರ್ ಅಲ್ವಾ, ಅದಕ್ಕೂ ಸೆಲೆಕ್ಟ್ ಆಗಿದ್ರೆ ಕರ್ನಾಟಕ ಆಗಿಲ್ಲ ಗುರು, ಏನ್ ಮಾಡಕ್ಕಾಗತ್ತೆ? ಬೇಡ, ಅವನ್ನೆಲ್ಲ ತರಬೇಡ್ರಿ. ಆಗಿದ್ದಾರೆ, ಆಗಿಲ್ಲ. ಇನ್ನೊಬ್ರು ಯಾರೋ ಸೆಲೆಕ್ಟ್ ಆಗಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಮ್ಯಾಚ್, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ನೋಡಿ, ಯಾವ ತರ ಎಕ್ಸೈಟ್ ಆಗಿದ್ರಿ? ತುಂಬಾ ಎಕ್ಸೈಟ್ಮೆಂಟ್ ಆಯ್ತು. ಚೆನ್ನಾಗಿತ್ತು ಮ್ಯಾಚ್, ಚೆನ್ನಾಗಿತ್ತು ಮ್ಯಾಚ್, ತುಂಬಾ ಚೆನ್ನಾಗಿತ್ತು. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಸೂಪರ್ ಆಗಿತ್ತು ಸರ್. ನಾನು ಶೃಂಗೇರಿಯಿಂದ ಬಂದಿದ್ದೀನಿ ನೋಡ್ಲಿಕ್ಕೆ. ಫುಲ್ 300 ಕಿಲೋಮೀಟರ್ ಬಂದಿದೆ. ಫುಲ್ ಖುಷಿ ಆಯಿತು ಬಂದು ನೋಡಿದಕ್ಕೆ. RCB ನೀವು ಅಲ್ಲಿಂದ ಬಂದಿದ್ದಕ್ಕೋಸ್ಕರನೇ RCB ಗೆದ್ದಿದೆ ಅಂತ? ಹೌದು, ಹಂಗೆ ಹೇಳ್ತೀನಿ. ಶೃಂಗೇರಿ ಸರ್ ಈಗ ಸತತವಾಗಿ ಗೆಲ್ಬೇಕಂತ ತೀರ್ಮಾನ ಮಾಡಿದೆ. ಕ್ವಾಲಿಫೈಯಲ್ಲೂ ವಿನ್ ಆಗುತ್ತೆ. ಈ ಸಲ ಕಪ್ ನಮ್ದು ಅಷ್ಟೇ. ವಿರಾಟ್ ಕೊಹ್ಲಿ ಪೋಸ್ಟ್ ಇಟ್ಕೊಂಡು ಬಂದು ನೋಡಿನಿ, ಒಳ್ಳೆ ಆಟ ಆಡಿದ್ದಾರೆ. ಹಂಗೆ ನೆಕ್ಸ್ಟ್ ಗೆಲ್ಲತ್ ಪಕ್ಕ ಪ್ಲೇ ಆಫಿಗೆ ಹೋಗುತ್ತೆ. ಕಪ್ ಹೊಡೆದೇ ಈ ಸಲ ಕಪ್ ನಮ್ದೇ. ಜೈ ಕುಂತ್ರು ನಿಂತ್ರು ಅಂಕಲ್ ಮಕ್ಳಿಗೆ ಹೇಳೋದನ್ನ, ಈ ಸಲ ಕಪ್ ನಮ್ದೇ. ಅಂಕಲ್ ಮಕ್ಳು ಯಾರು ಅಂತ ಹೇಳ್ತಾ ಇದ್ದೀರಾ? ಅಂಕಲ್ ಮಕ್ಳಿಗೆ ಗೊತ್ತಾಗುತ್ತೆ. ಅದು ಕಾವೇರಿನೇ ಕೊಟ್ಟಿದ್ದೀವಿ, ಕಪ್ ಕೊಡ್ತೀವಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗಲೂ ಹೇಳ್ತೀನಿ ಕೇಳಿ, ಕಾವೇರಿನೇ ಕೊಟ್ಟಾಗ RCB ಏನು ಕಪ್ ಕೊಟ್ಬಿಡುವ? ಯಾವುದೇ ಕಾರಣಕ್ಕೂ ಕಪ್ ಕೊಡೋ ಕಾರಣ ಚೆನ್ನೈ ಎಲ್ಲ ಇದೆ ಫೈನಲ್. ಮತ್ತೆ ಧೋನಿನು ಲಾಸ್ಟ್ ಇಯರ್. ಈಗ ನಮ್ಮ ಹತ್ರ ಕಪ್ ಎತ್ಕೋಬೇಕಲ್ಲ. ಇವಾಗ ಬರೋದೇ ನೆಕ್ಸ್ಟ್ ಸಂಡೇ ಅಲ್ವಾ? ಬನ್ನಿ ಗೆಲ್ಲಿ ನೋಡೋಣ. RCBನ ಗೆಲ್ಲಿ, ಆಗ ಮಾತಾಡೋಣ. ಇಲ್ಲಿವರೆಗೂ ಗೆದ್ದಿರೋದು ಹೆಂಗ್ ಗೆದ್ದಿದ್ದೀವಿ? ಎಲ್ಲಾರು ಬಿಟ್ವಿ, ಮತ್ತೆ ಗೆದ್ವಿ. ಎಲ್ಲಾರು ಹೇಳಿದ್ರು ಏನಂದ್ರು, ನಮ್ಮ RCB ಸೋತೋಯ್ತು, ಯಾರು ಬರ್ತಾ ಇಲ್ಲ ಅಂತ ಹೇಳಿದ್ರು. ಬರ್ಲಿಲ್ವಪ್ಪ? ಈಗ ಎಲ್ಲ ಬಂದವ್ರೆ ಪ್ಲೇಯರ್ಸ್ ಎಲ್ಲ ಎಲ್ಲವ್ರೆ RCB ಟಾಪ್ ಅಲ್ಲ. GT ಗೆದ್ರು, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸೋತ್ರು. ನಾನು ಹೇಳ್ತಾ ಇರೋದು ಎಲ್ಲ ಸೋತ್ರು. ಆಮೇಲೆ ಬಂದ್ರು,
ಗೆದ್ರು ತಾನೆ, ಯಾರ ಹತ್ರ ಗೆದ್ರು? GT ಹತ್ರ ಗೆದ್ರು, ಡೆಲ್ಲಿ ಹತ್ರ ಗೆದ್ರು, ಇವ್ರ ಹತ್ರ ಮತ್ತೆ ಬನ್ನಿ ಈಗ ನೆಕ್ಸ್ಟ್ ಇರೋ CS. ಎಲ್ಲ ಟೀಮ್ಗೂ ನೀರು ಕುಡಿಸಿದಾರೆ ಅಂತ ಅನ್ಕೊಂತಿದ್ದೀರಾ? ಫಸ್ಟ್ ಸೋತಿರ್ಬೋದು ಸರ್. ಈಗ ನಾವು ಯಾವುದೇ ಕಾರಣಕ್ಕೂ ಕೊನೆವರೆಗೂ ನೀರೇ ಕುಡ್ಸೋದು. ಯಾವತ್ತೂ ನಮ್ದು ಕಾವೇರಿ, ನಾವು ಕೊಡಿಸ್ತೀವಿ. ಆದ್ರೆ ಈಗ ಸೋಲೆ ಗೆಲುವಿನ ಮೆಟ್ಲು ಅಷ್ಟೇ, ಗೆಲ್ತಾ ಇರೋದೇ ನೋಡಿ. CSK ಮೇಲೆ ಇದೆ, ರೆಕಾರ್ಡ್ ಸರಿ ಇಲ್ಲ ಅಂತ ಬೇಜಾರಾಗಲ್ಲ. ರೆಕಾರ್ಡ್ಸ್ RCB ನೋಡ್ಬಿಡಿ, ಫುಲ್ ಹವ ಇದೆ. CSK ನ ಪುಡಿ ಮಾಡ್ತೇವೆ. ಹೈದರಾಬಾದ್ RCB ರೆಕಾರ್ಡ್ ಮುರಿದಿದ್ದಾರೆ. ಇರೋದು ಒಂದೇ ಚಾನ್ಸಸ್ ಇತ್ತು. ಅಲ್ಲ, RCB 2 ಮುರಿದಿರೋದು ಒಂದ್ ರೆಕಾರ್ಡ್. ಇನ್ನು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು RCBನೇ, ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಅಲ್ಲಿ ಇರೋದು RCBನೇ. ವಿರಾಟ್ ಕೊಹ್ಲಿ ಇರೋದು ನಮ್ಮವನೇ ಅಷ್ಟೇ. ಇವಾಗ ಕೇರಳ ಕ್ಯಾಪ್ಟನ್ ಆಗಿ ಲಕ್ನೋದಲ್ಲಿ ತಗೊಂಡಿದ್ದಾರೆ. ಮತ್ತೆ RCBಗೆ ಬರೋ ಚಾನ್ಸಸ್ ಇದೆಯಾ? ಯಾರು? KL ಸರ್, ನಮ್ಮ ಕರ್ನಾಟಕದವ್ರು ರಾಹುಲ್ ಅವ್ರು ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ತಗೋತೀವಿ. ನಮ್ ರಾಹುಲ್ ಅವ್ರು ಬೇಡ, ನೀವು ಬರ್ಬೇಕಂತ ಕೇಳ್ತಾ ಇದಾರ. ಅಲ್ಲಲ್ಲ, ಲಾಸ್ಟ್ ಮ್ಯಾಚ್ ಅಲ್ಲಿ ಹೌದು, ಅವ್ರು ಹತ್ಕೊಂಡು ಮಾತಾಡಿದ್ದಾರೆ. ನಾನು ಈಗಲೂ ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಅವರು ನಮ್ಮವರು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಬಂದ್ರೆ ಬಿಡೋ ಚಾನ್ಸೇ ಇಲ್ಲ. ನಾವು ವಿರಾಟ್ ಕೊಹ್ಲಿನೇ ಅಷ್ಟು ಮಗನ್ ತರ ಪ್ರೀತಿ ಮಾಡ್ತಾ ಇದೀವಿ. ಅವರು ಅಂತದ್ರಲ್ಲಿ ರಾಹುಲ್ನ ಬಿಟ್ಕೊಡ್ತೀವ? ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದು. ಕರ್ನಾಟಕ ಅಲ್ಲ ಸರ್, ನಮ್ಮ ಹುಡುಗ ಅವನೇನೇನ್ ನಾವು ಕರೆಯೋದು, ಅವ್ನು ಆಲ್ರೆಡಿ ನಮ್ಮ ಹುಡುಗನೇ, RCB ಅವನೇ. ಯಾಕಂದ್ರೆ ಕರ್ನಾಟಕದಿಂದಾನೇ RCB ಸಾರಿ KL ರಾಹುಲ್ ನ ಸೆಲೆಕ್ಟ್ ಮಾಡಿಲ್ಲ. ಅದು ಡಿಸಪಾಯಿಂಟ್ ಹೇಗಾಗಿದೆ? ಡಿಸಪಾಯಿಂಟ್ಮೆಂಟ್ ಇದೆ ಸರ್, ತುಂಬಾ ಇದೆ. ಹೇಳ್ಬೇಕಂದ್ರೆ KL ರಾಹುಲ್ ಡಿಸಪಾಯಿಂಟ್ ಇದೆ. ಮೀನ್ ವೈಲ್ ನಮ್ಮ ಚಹಲ್ ಹುಡುಗ ಸೆಲೆಕ್ಟ್ ಆಗಿದ್ದು ಖುಷಿ ಇದೆ. ಬಟ್ KL ರಾಹುಲ್ ನ ಸೆಲೆಕ್ಟ್ ಮಾಡ್ಲಾರ್ದು ತುಂಬಾ ಅಂದ್ರೆ ತುಂಬಾ ಬೇಜಾರಿದೆ. ಏನ್ ಮಾಡಕ್ಕಾಗಲ್ಲ, ಸೆಲೆಕ್ಷನ್ ಒಬ್ರು ಹೋಗ್ಬೇಕು, ಒಬ್ರು ಸೆಲೆಕ್ಟ್ ಆಗ್ಬೇಕು ಅಷ್ಟೇ ಸರ್. ಹಂಗ ಅನ್ಕೋಬೇಕು. ಆದ್ರೇನು ವರ್ಲ್ಡ್ ಕಪ್ ಗೆಲ್ಬೇಕು. ನಮ್ಗೆ ಅಲ್ಲಿ ಬಂದ್ರೆ ನಮ್ಗೆ ವರ್ಲ್ಡ್ ಕಪ್ ಬರ್ಬೇಕು. ಇಲ್ಲಿ ಬಂದ್ರೆ ನಮ್ಮ ಕರ್ನಾಟಕನೇ ಗೆಲ್ಬೇಕು, RCBನೇ. ಅದು ಬೆಂಗಳೂರೇ ಗೆಲ್ಬೇಕು, ಅದು ನಮ್ಮ ಕರ್ನಾಟಕ ಸರ್. ನಾವು ಈಗಲೂ ಅದು ನಿಜನೇ. ನಾವು 10 ಸರಿ ಸೋತ್ರು ಅಷ್ಟೇ, 12 ಸರಿ ಸೋತ್ರು ಅಷ್ಟೇ, 16 ಸರಿ ಸೋತ್ರು ಅಷ್ಟೇ. ನಾವು ಯಾವತ್ತಿರೋ RCBನೇ. ನಾನು ಈಗಲೂ ಹೇಳ್ತಾ ಇದ್ದೇನೆ ಗೊತ್ತಾ, ರಾಹುಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಯಾರು ಬೇಡ ಅಂತ ಹೇಳಲ್ಲ. ಇನ್ನು ದೇವ್ರ ತರ ಪೂಜೆ ಮಾಡ್ತೀವಿ. ಅದು ನಮ್ಮ ರಾಹುಲ್ ಅವರು. RCBಗೆ ರಾಹುಲ್ ಬಂದ್ರೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಏನಾರ ಯಾವುದೇ ಕಾರಣಕ್ಕೂ ಅದು ರಾಹುಲೇ ಆಗ್ತಾರೆ. ಈಗಲೂ ತಿಳ್ಕೊಳ್ಳಿ, ಹೊರಗಡೆ ಅವ್ರನ್ನ ನಾವು ಕ್ಯಾಪ್ಟನ್ಸಿ ಮಾಡೋದಕ್ಕಿಂತ, ಈಗ ಫ್ಯಾಪ್ ಮಾಡೋದಕ್ಕಿಂತ ನಮ್ಮ ರಾಹುಲೇ ಆಗ್ತಾರೆ. ಅವ್ರು ಇನ್ನೂ ಮಾಡ್ಬೋದಲ್ಲ. ಆಗ ಇನ್ನೂ ಈಗ ಲಕ್ನೋವಿಂದ ಅವ್ರ ಹತ್ರ ಅವಮಾನ ಪಡಿಸ್ಕೊಳ್ಳೋದೇನಿದೆ? ನಮ್ಮ ಕರ್ನಾಟಕಕ್ಕೆ ಬನ್ನಿ, ಫ್ಯಾನ್ಸ್ಗಳೆಲ್ಲ ಫೋರ್ಸ್ ಮಾಡಿದ್ರೆ ಪಕ್ಕ ಬನ್ನಿ. ಯಾಕೆ ಬಂದ್ರೆ ಏನಕ್ಕೆ ಇದು ಮಾಡಲ್ಲ? ನೀವು ಬನ್ನಿ, ಅವಾಗ ನೋಡಿ. ಫೈನಲ್ ಎಲ್ಲಿದೆ? ಫೈನಲ್ ಮ್ಯಾಚ್ ಎಲ್ಲಿದೆ? ಚೆನ್ನೈಲಿದೆ. ಅವ್ರು ಇಲ್ಲಿಗೆ ಬರಲೇಬೇಕು. ಇಲ್ಲಿ ಬಂದ್ಮೇಲೆ ಅವ್ರ ಮನೆ ಹೊಡಿಲೇಬೇಕು. ಅವ್ರ ಮನೆ ಕಳಿಸ್ಬಿಟ್ಟು ನಾವು ಅಲ್ಲಿ ಹೋಗಿ ಚೆನ್ನೈಯಲ್ಲಿ ನಾವು ಕಪ್ ಹೊಡಿತೀವಿ. ಧೋನಿದು ಲಾಸ್ಟ್ ಇಯರ್ ಇರ್ಲಿ. ಐ ಆಮ್ ಧೋನಿ ಫ್ಯಾನ್ಸ್. ಐ ಆಮ್ ನಾಟ್ ಚೆನ್ನೈ ಫ್ಯಾನ್ಸ್. ಐ ಆಮ್ ಧೋನಿ ಫ್ಯಾನ್ಸ್. ಐ ಆಮ್ ನಾಟ್ ಎ ಚೆನ್ನೈ ಫ್ಯಾನ್ಸ್. ಐ ಲವ್ ಯು ಧೋನಿ, ಬಟ್ ಐ ಆಮ್ ನಾಟ್ RCB ಫ್ಯಾನ್ ಅಂಡ್ ವಿರಾಟ್ ಕೊಹ್ಲಿ ಕಿಂಗ್. ನೋಡೋಣ, ನಮ್ಮ ಮನೆಗೆ ನಮ್ಮಮ್ಮ ನಾನು ಬರ್ತೀನಿ ಅಂದ್ರೆ ಬೇಡ ಅಂತಾರ? ಇಲ್ಲ ತಾನೆ. ಹಂಗೆ KL ರಾಹುಲ್ ಅಷ್ಟೇ, ನಾನು ಬರ್ತೀನಿ ಅಂದ್ರೆ ನಾವು ಫ್ಯಾನ್ಸ್ ಎಲ್ಲ ಯಾಗರು ಬೇಡ ಅಂತೀವಿ. ಕೈ ತುಂಬಿದು ಪಾಪ ಅಣ್ಣ. ನೋಡಿ ಅಣ್ಣ, ಒಂದು ಹೇಳ್ಬಿಡ್ತೀನಿ ನೋಡಿ, ಯಾರು ಏನಾದರೂ ಅನ್ಕೊಳ್ಳಿ, IPL ಕರ್ನಾಟಕನ ಎರಡು ನೀವು ಕರ್ನಾಟಕ ಟೀಮ್ ಅಂತಾರಲ್ಲ, ಮಿಕ್ಸ್ ಮಾಡಬಾರ್ದು. ಯಾಕೆ ಅಂತ ಹೇಳ್ಬಿಡ್ತೀನಿ ಇವಾಗಲೇ. KL ರಾಹುಲ್ ನಮ್ಗೆ ಆಲ್ರೆಡಿ ಕರ್ನಾಟಕದವನು ಅಂತ ಗೊತ್ತು. ಅವ್ನು ಆಲ್ರೆಡಿ ಇಲ್ಲಿ ಪ್ರೀತಿ ಗಳಿಸಿದ್ದಾನೆ. IPL ಇರೋದು ಏನಕ್ಕೆ ಅಂದರೆ ಭಾರತಾದ್ಯಂತ ಆಡಬೇಕು KL ರಾಹುಲ್. ಅಲ್ಲಿರೋ ಜನಗಳ ಪ್ರೀತಿನೂ ಗೆಲ್ಲಬೇಕು. ಅದಕ್ಕೆ IPL ಇರೋದು. ದಯವಿಟ್ಟು ಕರ್ನಾಟಕ ಪ್ಲೇಯರ್ಸು ಕರ್ನಾಟಕಕ್ಕೆ ಆಡೋಕ್ಕೆ ರಂಜಿ ಇದೆ, ವಿಜಯ್ ಹಜಾರೆ ಇದೆ, ಸ್ಮಾರ್ಟ್ ಇದೆ, ಎಲ್ಲನೂ ಇದೆ. ಇನ್ ಕೇಸ್ ಅದೆಲ್ಲ ಬಿಟ್ಟು RCBಗೆ ಆಡ್ತಾರೆ ಅಂದರೆ ಖುಷಿನೇ ಇದೆ. ಹಾಗನ್ಬಿಟ್ಟು ಕರ್ನಾಟಕದವ್ರಿಲ್ಲ, ನಾವು RCBಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಮುಟ್ಟಾಳ್ತನ. ನಮ್ಮನೆ ಯಾವತ್ತೂ ನಮ್ಮನೆ ಮಕ್ಕಳು ಯಾರು ಬಿಡ್ಕೊಡ್ಬಾರ್ದು. ವಿರಾಟ್ ಕೊಹ್ಲಿ ಡೆಲ್ಲಿ ಅವನು, ಹಂಗ ಅಂದ್ಬಿಟ್ಟಿದ್ರೆ ಡೆಲ್ಲಿ ಪ್ಲೇಯರ್ಸ್ ಡೆಲ್ಲಿಗೆ ಆಡ್ಬೇಕಂದ್ರೆ ವಿರಾಟ್ ನಮ್ಮನೆ ಮಗ ಆಗಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ KL ರಾಹುಲ್ನ ಹೆಮ್ಮೆ ಪಡ್ಬೇಕು, ನೋಡಿ ಹೆಮ್ಮೆ ಪಡ್ಬೇಕಂತ. ಯಾಕಂದ್ರೆ ಇಂಡಿಯನ್ ಟೀಮ್ಗೆ KL ರಾಹುಲ್ನ ಸೆಲೆಕ್ಟ್ ಮಾಡಿಲ್ವಲ್ಲ ಸರ್. ನೋಡಿ ಒಂದು ಹೇಳ್ತೀನಿ, ಕೇಳಿ. ಯಾವುದೇ ಕಾರಣಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಬೇಡ. ಯಾವುದೇ ಈಗಲೂ ಹೇಳ್ತೀನಿ ಕೇಳಿ, KL ರಾಹುಲ್ ಫಾರ್ಮಲ್ಲಿ ಇಲ್ವೇನೋ, ಅದು ಅವ್ರವ್ರದ್ದು ಇದು. ಯಾಕಂದರೆ ಅವ್ರದ್ದು ದೊಡ್ಡ ವಿಷಯ. ಯಾಕಂದ್ರೆ ನಾವು ಅದಕ್ಕೆ ಮಧ್ಯಕ್ಕೆ ಬರೋದು ಹೋಗ್ಬಾರ್ದು. ನಮ್ದು ಏನಿದೆಯಾ, ನಮ್ಮದು ಕರ್ನಾಟಕ, ನಮ್ಮದು ಬೆಂಗಳೂರು, ನಮ್ಮದು ಕರ್ನಾಟಕ ಅಂದರೆ ನಮ್ಮದು ಇದಕ್ಕೆ. ಅವರು ಅದು ಏನು ನಮ್ದು ಅದು ಇಂಡಿಯಾದಾಗ್ಬಿಡುತ್ತೆ.
ನಾವು ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೀವಿ. ಅಲ್ಲಿ ಎಲ್ಲ ಥರದ ರಾಜ್ಯ ಬರುತ್ತೆ, ಅವೆಲ್ಲ ಅದಕ್ಕೆ ನಾನು ಬರಲ್ಲ. ಅದು ಓಕೆ ಸರ್. ಇವಾಗ ನೆಕ್ಸ್ಟ್ RCB ಮೇಲೆ ಚೆನ್ನೈ ಇದು ಪಾಯಿಂಟ್ ಇದನ್ನ ಕೇಳಿ ಬೇಕಾರೆ. ಇದು ಪಾಯಿಂಟ್ ಹೇಳ್ತೀನಿ ಕೇಳಿ. ಫೈನಲ್ ಹೋಗಕ್ಕೆ RCB ಗೆ ಡೂ ಆರ್ ಡೈ ಮ್ಯಾಚ್, ಚೆನ್ನೈಗೂ ಡೂ ಇಲ್ಲ ಆರ್ ಇಲ್ಲ ಡೈ ಕೇಳಿ ಕೇಳಿ. ಹೌದು, ಹೊಸ ಅಧ್ಯಾಯ ಅಂತ ಗೆದ್ದೆ ಗೆಲ್ಲುತ್ತಂತ. ಇಲ್ಲ ಅದಕ್ಕೆ ಈಗ ಕನ್ನಡದಲ್ಲಿ ವಿರಾಟ್ ಕೊಹ್ಲಿ ಅವ್ರು ಹೇಳಿದಾರಲ್ವಾ, ಏನ್ ಹೇಳಿದ್ರಳ್ಳಿ, ಇದು ಹೊಸ ಅಧ್ಯಾಯ. ಅಂತ ಹೇಳಿದ್ದಾರೆ. ಅಲ್ಲಿ wait and see. ಹಂಗೆ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸೋತ್ಕೊ ಅದೇ ಹೊಸ ಅಧ್ಯಾಯ. ಅದೇ ಸರ್ ಹೊಸ ಅಧ್ಯಾಯ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಹೇಳ್ತೀನಿ ನೋಡಿ ಸರ್, ಹೊಸ ಅಧ್ಯಾಯ ಅಂದ್ರೆ ಏನ್ ಗೊತ್ತಾ, ಹೌದು. ನಾವ್ ಮನೆಗೆ ಹೋದ್ರೆ ಎಲ್ರನ್ನು ಕರ್ಕೊಂಡು ಹೋಯ್ತೀವಿ, ಅಕಸ್ಮಾತ್ ನಾವ್ ಕ್ವಾಲಿಫೈಗೆ ಹೋದ್ರೆ ಎಲ್ಲಾರನ್ನು ಹೊಡೆದ್ಬಿಟ್ಟು ಹೋಗ್ತೀವಿ. ಇದೇ ಹೊಸ ಅಧ್ಯಾಯ, ಬರ್ದಿಟ್ಕೊಳ್ರಿ ಹೇಳ್ತೀನಿ. ಇಲ್ಲ ಅವ್ರು ಹೇಳಿರೋದೇ ನಿಜ. ನೋಡಿ ಸರ್, ಇನ್ನೊಂದು ಕನ್ನಡಿಗರ ಸಾಧನೆ ಸಾಗರದಾಚೆಗೂ ಇರಬೇಕು. ಅದು RCB ಅನ್ನೋ ಟೀಮಿಗೆ ಮಾತ್ರ ಲಿಮಿಟ್ ಆಗಿರ್ಬಾರ್ದು ಹೇಳ್ತಾ ಇದೀನಿ.